ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ಮ ಡಾರ್ಲಿಂಗ್. ನಾನು ಗೊತ್ತೇ ಇರುತ್ತೆ ಬಿಗ್ ಬಾಸ್ ಬರ್ತಾ ಇದೆ ಅಂದ್ರೆ ಅದ್ರ ಅಪೋಸಿಟ್ ಆಗಿ ಬೇರೆ ಶೋ ಬರುತ್ತೆ. ಬೇರೆ ಒಂದು ಚಾನಲ್ ಕಡೆಯಿಂದ ಅಪೋಸಿಟ್ ಆಗಿ ಸಖತ್ತಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಮಿಕ್ಕಿರೋ ಶೋ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಮತ್ತೆ ಅದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು, ನಿಜವಾಗ್ಲೂ ಆ ಶೋ ಬರುತ್ತಾ? ಒಂದ್ ವೇಳೆ ಆ ಶೋ ಬಂದ್ರೆ ಬಿಗ್ ಬಾಸ್ ನ ಮೀರಿಸುತ್ತಾ? ಬಿಗ್ ಬಾಸ್ ಗಿಂತ ಹೆಚ್ಚಾಗಿ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರ? ಖಂಡಿತವಲು ನಾನೇ ಹೇಳ್ಬಿಡ್ತೀನಿ. ಈಗ ಬಿಗ್ ಬಾಸ್ ಗಿಂತ ಮಿಕ್ಕಿರೋ ಶೋ, ಅದಕ್ಕಿಂತ ಒಳ್ಳೆ ಶೋ ಬರಲು ಸಾಧ್ಯನೇ ಇಲ್ಲ ಗುರು. ಯಾಕೆ ಅಂತ ಕೇಳಿ, ಆಲ್ರೆಡಿ 12 ಸೀಸನ್ ಕಂಪ್ಲೀಟ್ ಆಗಿದೆ, 13ನೇ ಸೀಸನ್ ಬರ್ತಾ ಇದೆ. 13 ಸೀಸನ್ ಇಂದಲೂ ಕೂಡ ಯಾವ್ದೋ ಒಂದು ಗಿಮಿಕ್ ಮಾಡ್ತಾ ಇರ್ತಾರೆ. ಏನಂತ, ಬಿಗ್ ಬಾಸ್ ಗಿಂತ ಒಂದು ಚೆನ್ನಾಗಿರೋ ಶೋ ಬರುತ್ತೆ, ಅದಕ್ಕಿಂತ ಅಪ್ಪನಂತ ಶೋ ಬರುತ್ತೆ ಅಂತ. ಅವೆಲ್ಲ ಬೇಡ. ಯಾಕೆ ಅಂತ ಕೇಳಿ, ಯಾಕೆಂದ್ರೆ ಬಿಗ್ ಬಾಸ್ಗೆ ನೀವು ಕನೆಕ್ಟ್ ಆಗ್ಬಿಟ್ರಿ. ಏನಂತ, ಅದೊಂದು ಮೆಂಟಲಿ ಶೋ. ಬಿಗ್ ಬಾಸ್ ಅಂದ್ರೆ ಈ ತರ ಇರುತ್ತೆ, ಅವ್ರು ಸಪೋರ್ಟ್ ಮಾಡ್ಬೇಕು. ಆ ಟಾಸ್ಕ್ ಆಗಿರ್ಬೋದು, ಕಿಚ್ಚ ಸರ್ ಆಗಿರ್ಬೋದು, ಅವನ್ನ ಕನೆಕ್ಟ್ ಆಗ್ಬಿಟ್ಟು ಆ ಎಮೋಷನ್ಗೆ. ಆ ರೀತಿಯಾಗಿ ಬೇರೆ ಶೋ ಬರಲು ಸಾಧ್ಯನೇ ಇಲ್ಲ. ಬಂದ್ರು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಖಂಡಿತವಾಗ್ಲಿ ಅಂತ ಹೇಳ್ಬೋದು. ಆದ ಕಾರಣ ಅಂದ್ರೆ ಈಗ ಒಂದು ಜಂಗಲ್ ಬುಗ್ಗಿ ಅಂತೇಳಿ ಒಂದು ಶೋ ಬರ್ತಾ ಇದೆ. ಅದಕ್ಕೆ ಆಂಕರ್ ಇರಲ್ಲಂತೆ, ಕೇವಲ ಮೆಂಟರ್ ಇರ್ತಾರಂತೆ. ಅದು 5 ಲ್ಯಾಂಗ್ವೇಜ್ ಅಲ್ಲಿ, ಕನ್ನಡ, ತೆಲುಗು, ತಮಿಳು, ಹಿಂದಿ 5 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ ಅಂತೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ನಾವು ಆ ಶೋಗೆ ಕನೆಕ್ಟ್ ಆಗಲ್ಲ, ನಮ್ಗೆ ಇಷ್ಟನೂ ಆಗಲ್ಲ. ಏನೋ ಬರ್ತಾ ಇರ್ತದೆ ಅಷ್ಟೇ. ಈಗ ಇಷ್ಟು ಬೇಗ ಬಿಗ್ ಬಾಸ್ ಏನಕ್ಕೆ ಬರ್ತಾ ಇದೆ ಅಂತ ತುಂಬಾ ಜನಕ್ಕೆ ಡೌಟ್ ಕೂಡ ಬರ್ಬೋದು. ಆಕ್ಚುಲಿ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ ಬರಬೇಕಾಗಿತ್ತು. ಇದನ್ನ ಜೂನ್ ತಿಂಗಳಲ್ಲೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ, ಕಮಿಂಗ್ ಸೂನ್ ಅಂತ. ಕಾರಣ ಇಷ್ಟೇನೆ, ಆ ಶೋ ಬರುತ್ತೆ, ಆ ಶೋಗೆ ಪೈಪೋಟ್ ಕೊಡೋಣ ಅಂತದ್ ಏನು ಇಲ್ಲ. ನೀವು ಲಾಸ್ಟ್ ಸೀಸನ್ ಅಲ್ಲಿ ತೆಲುಗು ಬಿಗ್ ಬಾಸ್ ಯಾರಾದ್ರೂ ನೋಡಿದ್ರೆ ಅದರಲ್ಲಿ ಅಗ್ನಿ ಪರೀಕ್ಷಾ ಅಂತ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಬರ್ತಿತ್ತು. ಅಂದ್ರೆ ಬಿಗ್ ಬಾಸ್ ಗೆ ಯಾರು ಸೆಲೆಕ್ಟ್ ಮಾಡ್ಬೇಕು, ಯಾರೆಲ್ಲ ಕರೆಕ್ಟ್ ಇದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳಕ್ಕೆ ಒಂದು ಪ್ರೀ ಶೋ ತರ ಮಾಡಿದ್ರು. ಆ ರೀತಿಯಾಗಿ ಈ ಸಲ ಕೂಡ ಕಾಮನ್ ಮ್ಯಾನ್ಸ್ ಅಂದ್ರೆ ಈ ನಮ್ಮಂತರ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ನೆಲ್ಲ ಸೋಷಿಯಲ್ ಮೀಡಿಯಾ ರೀಲ್ಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಫೀಲ್ಡ್ ಇಂದ ಬಂದಿರೋನ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರಲ್ಲಿ ಎಂಟರ್ಟೈನ್ಮೆಂಟ್ ಏನಿದೆ, ಅವ್ರ ಫ್ಯಾಕ್ಟ್ ಏನಿದೆ, ಅವ್ರ ಟ್ಯಾಲೆಂಟ್ ಏನಿದೆ ಅಂತೆಲ್ಲ ಕಲೆಕ್ಟ್ ಮಾಡಿ ಕೊನೆಗೆ 5 ಜನ 6 ಜನ ಉಳಿಸ್ತಾರೆ. ಅವಾಗ ನಾವು ಅವ್ರಿಗೆ ವೋಟ್ ಮಾಡ್ಬೇಕು. ಅದರಿಂದ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಗೆ ಎಂಟ್ರಿ ಕೊಡೋ ಚಾನ್ಸಸ್ ಇರುತ್ತೆ. ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ರೆ ಅಷ್ಟೇ. ಅಷ್ಟ್ ಬಿಟ್ಬಿಟ್ರು ಇನ್ನು ಇಷ್ಟು ಬೇಗ ಬಿಗ್ ಬಾಸ್ ಬರಲ್ಲ, OTT ಬರಲ್ಲ, ಏನು ಬರಲ್ಲ. ತುಂಬಾ ಜನ ಹೇಳ್ತಾರೆ ನೆಕ್ಸ್ಟ್ ಮಂತ್ ಬಿಗ್ ಬಾಸ್ ಬರುತ್ತೆ, ನೆಕ್ಸ್ಟ್ ಮಂತ್ ಎಂಡಿಂಗ್ ಎಲ್ಲ ಶುರು ಆಗ್ಬಿಡುತ್ತೆ, ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನನಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಏನಂದ್ರೆ ಅಷ್ಟ್ ಬೇಗ ಬರಲ್ಲ. ಏನೋ ಒಂದು ಗಿಮಿಕ್ ಮಾಡ್ತಾ ಇದಾರೆ. ನೀವು ನೋಡ್ಬೋದು, ಬಿಗ್ ಬಾಸ್ ಬೇಗ ಸಮಥಿಂಗ್ ಸ್ಪೆಷಲ್ ಅಂತ ಟ್ಯಾಗ್ ಲೈನ್ ಕೊಟ್ಟಿದ್ದಾನೆ. ಆ ಸಮಥಿಂಗ್ ಸ್ಪೆಷಲ್ ಅನ್ನೋ ಗೊತ್ತಾಗುತ್ತೆ. ಆದ ಕಾರಣ ಆ ಶೋಗಳಿಗೆ ಬಿಗ್ ಬಾಸ್ ಶೋಗೆ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಅಂತ ಶೋಗಳು ತುಂಬಾನೇ ಬಂದ್ ಹೋಗಿದೆ, ಆಲ್ರೆಡಿ ತುಂಬಾ ನೋಡ್ಬಿಟ್ಟಿದ್ವಿ ಕೂಡ. ಅದನ್ನ ಮ್ಯಾಚ್ ಮಾಡಕ್ ಆಗಲ್ಲ, ನಾವು ಅದನ್ನ ಮ್ಯಾಚ್ ಮಾಡಿ ನೋಡೋದೇ ಇಲ್ಲ, ಇದು ಸತ್ಯ. ಸರಿ, ಆ ಶೋ ಬಗ್ಗೆ ಮಾತಾಡ್ಬೇಕಂದ್ರೆ ಹೌದು 5 ಲ್ಯಾಂಗ್ವೇಜ್ ಬರ್ತಾ ಇದೆ. ಮೇನ್ ಆಗಿ ಪ್ರೈಸ್ ಮನ್ ಹೈಲೈಟ್ ಮಾಡ್ತಾ ಇದ್ರೆ ಏನಂತ, 80 ಲಕ್ಷ ಅಂತ. ಬಿಗ್ ಬಾಸ್ ಗೆದ್ರೆ 50 ಲಕ್ಷ ಬರುತ್ತೆ, ಆದ್ರೆ ಈ ಒಂದು ರಿಯಾಲಿಟಿ ಶೋ ಗೆದ್ರೆ 80 ಲಕ್ಷ ಬರ್ತಾ ಇದೆ ಅಂತೆಲ್ಲ ಹೇಳ್ತಾ ಇದಾರೆ. ಆದ ಕಾರಣ 80 ಲಕ್ಷ ಬರಲಿ, 1 ಕೋಟಿ ಆದ್ರೂ ಕೊಡ್ಲಿ, ಶೋ ಮ್ಯಾಚ್ ಆಗಲ್ಲ ಅನ್ನೋದು ಮಾತ್ರ ಖಂಡಿತವಾಗ್ಲೂ ಸತ್ಯ. ಯಾಕಂದ್ರೆ ಕಿಚ್ಚ ಸಾತರ ಪಂಚಾಯತಿ ಮಾಡೋರ್ ಬೇಕಲ್ಲ ಗುರು ಅನ್ನೋ ಮಾತುಗಳು ಬರುತ್ತೆ. ಸರಿನಾ? ಇನ್ನು ಅದೇ ರೀತಿಯಾಗಿ ಮಾತಾಡಬೇಕಂದ್ರೆ ಅದು ಕೂಡ 80 ಲಕ್ಷ ಅನ್ನೋದ್ರು ರನ್ನರ್ ಅಪ್ ಸೇರಿ ಕೊಡ್ತಾರ, ವಿನ್ನರ್ ಕೊಡ್ತಾರ, ಇಲ್ಲ ಶೋಲರ್ಸ್ಗೆ ಫಸ್ಟ್ ಸೆಕೆಂಡ್ ಥರ್ಡ್ ಇರುತ್ತಾ, ಈ ರೀತಿ ಇರ್ತಾ ಅಂತ ಇನ್ನ ಏನು ಮಾಹಿತಿ ಕೊಟ್ಟಿಲ್ಲ. ಕೆಲವು ಜನ ಸೆಲೆಕ್ಟ್ ಮಾಡ್ಕೊಂಡಿದೆ. ಏನಂತ, ಒಂದು ಟ್ರೈನಿಂಗ್ ಕೊಟ್ಟು ಅವರೆಲ್ಲ ಒಂದು ಮಾಡಿ ಮೇಕಪ್ ಮಾಡಿ ಟ್ಯಾಲೆಂಟ್ ಎಲ್ಲ ನೋಡಿ ಕೆಲವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂತ ಇದ್ದಾರೆ. ಆಡಿಷನ್ಸ್ ನಡೀತಾ ಇದೆ. ಆ ಆಡಿಷನ್ಸ್ ಅಲ್ಲಿ ಕೆಲವು ಜನ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಆದ ಕಾರಣ ಆ ಶೋ ಬಗ್ಗೆ ಎಷ್ಟಾಗ್ತಿದೆ. ಬಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನಾದ್ರೂ ಮಾಹಿತಿ ಬರ್ತಾ ಇದೆ, ಕೆಲವು ಸಿಗ್ತಾ ಇದೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಏನಂತ ಹೇಳಿ, ಇನ್ನು ಶೋ ಅಲ್ಲ, ಶೋಕ್ಕಿಂತ ಮುಂಚೆ ಏನೋ ಮಾಡ್ತಾರೆ, ಸಮಥಿಂಗ್ ಸ್ಪೆಷಲ್ ಮಾಡ್ತಾರೆ, ಏನಂತ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಶುರುವಾಗೋದಿನ್ನು 2 ತಿಂಗಳು ಲೇಟ್ ಆಗಿ ಆಗುತ್ತೆ. ಇದು ಒಂದು ಅಪ್ಡೇಟ್ ಆಗಿತ್ತು. ಕೆಲವು ಕಮೆಂಟ್ ಮಾಡ್ತಾ ಇದ್ರು ನೆಕ್ಸ್ಟ್ ಮಂತ್ ಅಂತೆ, ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ. ಬೇರೆ ಜಿ ಕನ್ನಡದಲ್ಲಿ ಒಂದು ಶೋ ಬರ್ತಾ ಇದೆ, ಅದೇ ಜಂಗಲ್ ಬುಗ್ಗಿ ಅಂತ, ಇದ್ರ ಬಗ್ಗೆ ಏನು ಅಂತೆಲ್ಲ ಕೆಲವು ಡೌಟ್ ಗಳಿಗೆ ಈ ವಿಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡಿದ್ದೀನಿ. ಇದೇ ರೀತಿಯಾಗಿ ಡೈಲಿ ಒಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಬಿಗ್ ಬಾಸ್ ಬಗ್ಗೆ ಆಗಿರ್ಬೋದು, ಮೂವೀಸ್ ರಿವ್ಯೂಸ್ ಆಗಿರ್ಬೋದು, ಬೇರೆ ಬಗ್ಗೆ. ದಯವಿಟ್ಟು ಯಾರಾದ್ರೂ ಹೊಸದಾಗಿ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಮಿಸ್ ಮಾಡ್ದೇನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.